ತ್ಯಾಜ್ಯ ಮುಕ್ತ ತೀರಕ್ಕೆ ಸಾಕ್ಷಿಯಾದ ಸೋಮೇಶ್ವರ. ಕ್ಲೀನ್ ಕಿನಾರ 143 ಅಭಿಯಾನದ ಯಶಸ್ವಿ ನಡಿಗೆ. ಇಂದು ಸೋಮೇಶ್ವರದ ಕಡಲ ತೀರದಲ್ಲಿ ನಡೆದದ್ದು ಕೇವಲ ಕಸದ ರಾಶಿಯನ್ನು ಎತ್ತುವ ಕಾರ್ಯವಲ್ಲ. ಅದು ನಮ್ಮೊಳಗಿನ ಅಸಡ್ಡೆಯನ್ನು ಗುಡಿಸಿ ಹಾಕುವ ವೈಚಾರಿಕ ಕ್ರಾಂತಿ. ಕ್ಲೀನ್ ಕಿನಾರ 143 ಅಭಿಯಾನದ 143ನೇ ಹೆಜ್ಜೆ ಸೋಮೇಶ್ವರದ ಪವಿತ್ರ ಮರಳಿನಲ್ಲಿ ಅಚ್ಚೊತ್ತಿದ್ದು ಪರಿಸರ ಪ್ರೇಮದ ಹೊಸ ವ್ಯಾಖ್ಯಾನವನ್ನು ಬರೆದಿದೆ. ಸಮುದ್ರವು ತನಗೆ ಬೇಡದ್ದನ್ನು ದಡಕ್ಕೆ ಎಸೆಯುತ್ತದೆ ಎಂಬ ಮಾತಿದೆ. ಆದರೆ ನಾವು ಎಸೆದ ಪ್ಲಾಸ್ಟಿಕ್ ಮತ್ತು ತ್ಯಾಜ್ಯವನ್ನು ಅದು ಮರಳಿ ನೀಡಿದಾಗ ಅದನ್ನು ಶಾಪವೆಂದು ಭಾವಿಸದೆ ಹೊಣೆಗಾರಿಕೆಯೆಂದು ಸ್ವೀಕರಿಸಿದ ಕ್ಲೀನ್ ಕಿನಾರ ತಂಡವರ ಶ್ರಮ ಅನನ್ಯ. ಬೈಂದೂರಿನ ಈ ಸುಂದರ ತೀರ ಪ್ರವಾಸಿಗರ ಸ್ವರ್ಗ. ಆದರೆ ಆ ಸ್ವರ್ಗವನ್ನು ನರಕವಾಗದಂತೆ ತಡೆಯುವ ಕಾಯಕದಲ್ಲಿ ತೊಡಗಿದ ಹಿರಿಯರು, ಯುವಕರು ಮತ್ತು ಮಕ್ಕಳ ಉತ್ಸಾಹ ಕಂಡಾಗ ಬೈಂದೂರು ಕೇವಲ ಪ್ರಕೃತಿ ಸೌಂದರ್ಯಕ್ಕೆ ಮಾತ್ರವಲ್ಲ, ಪ್ರಬುದ್ಧ ನಾಗರಿಕರಿಗೂ ಹೆಸರಾದಿದೆ ಎಂಬುದು ಸಾಬೀತಾಯಿತು. ನಾವು ಪರಿಸರಕ್ಕಾಗಿ ಮಾಡುವ ಕೆಲಸವು ನಮ್ಮ ಮುಂದಿನ ಸಂತತಿಗೆ ನಾವು ಕಟ್ಟುವ ಭದ್ರ ಬುನಾದಿ. ಸೋಮೇಶ್ವರದ ಮರಳಿನ ಮೇಲೆ ಸುರಿದ ಬೆವರಿನ ಹನಿಗಳು ನಾಳಿನ ಶುದ್ಧ ಗಾಳಿ ಮತ್ತು ತಿಳಿ ನೀರಿಗೆ ಮುನ್ನುಡಿಯಾಗಲಿ. ಸ್ವಚ್ಛತೆ ಎಂಬುದು ಒಂದು ದಿನದ ಉತ್ಸವವಾಗಬಾರದು, ಅದು ಪ್ರತಿದಿನದ ಉಸಿರಾಗಬೇಕು. ಇಂದು ಸೋಮೇಶ್ವರದ ತೀರದಲ್ಲಿ ಮೂಡಿದ ಹೆಜ್ಜೆ ಗುರುತುಗಳು ಮರಳಿನಲ್ಲಿ ಅಳಿಸಿ ಹೋದರೂ ಜನರ ಮನದಲ್ಲಿ ಮೂಡಿದ ಬದಲಾವಣೆಯ ಕಿಡಿ ಎಂದಿಗೂ ಆರಿಹೋಗಬಾರದು.